ದಕ್ಷಿಣ ಕಾಶಿ ಅಂದ್ರೆ ನಂಜನಗೂಡು ಅನೇಕ ದೇವಾಲಯಗಳಿಂದ ಪ್ರಸಿದ್ಧ ಆಗಿರೋ ಈ ಪಟ್ಟಣ ಒಂದು ಅದ್ಭುತ ರಹಸ್ಯವನ್ನ ಕೂಡ ಇಟ್ಕೊಂಡಿದೆ. ಇಲ್ಲಿರೋ ರಾಘವೇಂದ್ರ ಸ್ವಾಮಿ ದೇವಸ್ಥಾನದ ಕಥೆಯೇನಾದ್ರೂ ನಾನು ನಿಮ್ಗೆ ಹೇಳಿದ್ರೆ ನೀವು ಖಂಡಿತವಾಗ್ಲೂ ಆಶ್ಚರ್ಯಗೊಳ್ತೀರಾ. ಒಂದು ಕಾಲದಲ್ಲಿ ಒಬ್ಬ ದೋಬಿ ಅಂದ್ರೆ ಬಟ್ಟೆ ಒಗೆಯುವವ ಪ್ರತಿದಿನ ಕಪಿಲಾ ನದಿ ತೀರದಲ್ಲಿ ಬಟ್ಟೆ ಒಗೆಯುತ್ತಿದ್ದ. ಅವನು ಬಳಸ್ತಿದ್ದ ಕಲ್ಲಿನಿಂದ ವಿಚಿತ್ರವಾಗಿ ಓಂ ಎಂಬ ನಾದ ಕೇಳಿಸ್ತಿತ್ತು. ಇದು ಸಾಮಾನ್ಯ ಕಲ್ಲಾಗಿರ್ಲಿಲ್ಲ, ದೈವಿಕ ಶಕ್ತಿ ತುಂಬಿದ ವಿಗ್ರಹ ಆಗಿತ್ತು. ಆ ರಾತ್ರಿ 3 ಜನರಿಗೆ ಅಂದ್ರೆ ದೋಬಿ, ಬ್ರಾಹ್ಮಣ ಹಾಗೂ ಆಗಿನ ಕಾಲದ ಮೈಸೂರು ಅರಸರಾಗಿದ್ದಂತ ಮುಮ್ಮಡಿ ಕೃಷ್ಣರಾಜ ಒಡೆಯರಿಗೆ ಒಂದೇ ರೀತಿಯಾದಂತ ಕನಸು ಬಂತು. ದೋಬಿಗೆ ಆ ಕಲ್ಲನ್ನು ಒಬ್ಬ ಬ್ರಾಹ್ಮಣನಿಗೆ ಕೊಡು ಎಂದು, ಬ್ರಾಹ್ಮಣನಿಗೆ ಆ ಕಲ್ಲನ್ನು ತಲೆಯ ಮೇಲೆ ಹೊತ್ತು ನಂಜನಗೂಡಿಗೆ ಕೊಂಡೊಯ್ಯು ಎಂದು, ಹಾಗೆ ಮೈಸೂರು ಅರಸ ಮುಮ್ಮಡಿ ಕೃಷ್ಣರಾಜ ಒಡೆಯರಿಗೆ ಆ ವಿಗ್ರಹವನ್ನ ನಂಜನಗೂಡಿನಲ್ಲಿ ಪ್ರತಿಷ್ಠಾಪಿಸಲು ನೆರವಾಗು ಎಂದು ಸಂದೇಶ ಬಂತು. ಮರುದಿನವೇ ಬ್ರಾಹ್ಮಣನು ಆ ಕಲ್ಲನ್ನ ತಲೆ ಮೇಲೆತ್ಕೊಂಡು ನಂಜನಗೂಡಿಗೆ ತಂದುಕೊಡ್ತಾನೆ. ಆಗಿನ ಪೀಠಾಧಿಪತಿಗಳಾಗಿದ್ದಂತಹ ಶ್ರೀ ಸುಜ್ಞಾನೇಂದ್ರ ತೀರ್ಥರು ಅರಸರ ಸಹಕಾರದೊಂದಿಗೆ ಅದನ್ನ ದೇವಸ್ಥಾನದಲ್ಲಿ ಪ್ರತಿಷ್ಠಾಪನೆ ಮಾಡ್ತಾರೆ. ಅದ್ಭುತ ಏನಂದ್ರೆ ಪ್ರತಿಷ್ಠಾಪನೆಯ ಮರುದಿನಾನೇ ಶ್ರೀ ಸುಜ್ಞಾನೇಂದ್ರ ತೀರ್ಥರು ಭೂಲೋಕವನ್ನ ತ್ಯಜಿಸಿ ಬ್ರಹ್ಮಲೋಕಕ್ಕೆ ತೆರಳುತ್ತಾರೆ. ಅಚ್ಚರಿ ಏನಂದ್ರೆ ರಾಘವೇಂದ್ರ ಸ್ವಾಮಿಯ ಉತ್ತರ ಆರಾಧನೆಯ ದಿನವೇ ಈ ಘಟನೆಗಳು ನಡೆಯುತ್ತೆ. ದೇವಸ್ಥಾನದ ಹಿಂಭಾಗದಲ್ಲಿ ಪಂಚ ಬೃಂದಾವನ ಇದೆ. ಇದು ಪೀಠಾಧಿಪತಿಗಳ ಪವಿತ್ರ ಸಮಾಧಿಗಳು. ಇದು ನಂಜನಗೂಡಿಗೆ ಮತ್ತಷ್ಟು ಪಾವಿತ್ರತೆಯನ್ನ ತಂದುಕೊಟ್ಟಿದೆ. ಇಲ್ಲಿಯ ಮತ್ತೊಂದು ವಿಶೇಷತೆ ಏನಂದ್ರೆ ಇಲ್ಲಿ ರಾಘವೇಂದ್ರ ಸ್ವಾಮಿ ವಿಗ್ರಹ ರೂಪದಲ್ಲಿದ್ದಾರೆ. ನೀವೇನಾದ್ರೂ ನಂಜನಗೂಡಿಗೆ ಭೇಟಿ ಕೊಡೋಣ ಅಂತ ಇದ್ರೆ ಶ್ರೀ ರಾಘವೇಂದ್ರ ಸ್ವಾಮಿ ಮಂದಿರಕ್ಕೆ ತಪ್ಪದೆ ಭೇಟಿ ನೀಡಿ. ಒಬ್ಬ ದೋಬಿಯ ಸರಳ ಕಲ್ಲಿನಿಂದ ಆರಂಭವಾದ ಈ ಕತೆ ಕನಸುಗಳ ಸಂದೇಶದಿಂದ ಅರಸರ ಆಶೀರ್ವಾದದವರೆಗೆ ಇವೆಲ್ಲವೂ ಸೇರಿ ಇಂದು ನಂಜನಗೂಡು ದೈವಿಕ ವಾಸ್ತವವಾಗಿ ನಿಂತಿದೆ.